ಯಪ್ಪ ಭಾರಿ ಕಾಂಡ ಮಾಡಿ ಹೋದನ್ಲೇ ಅವ. ಯಾರ್ಲೇ? ಬಸ್ಯ. ಯಾವ ಬಸ್ಯ? ನಿಮ್ ಸ್ವಾದ್ರತ್ತಿ ಮಗ. ನನಗೆ ಯಾರು ಸ್ವಾದ್ರತ್ತಿ ಇಲ್ಲ. ಸ್ವಾದ್ರ ಮಾವ ಅದನ? ಹಾ ಆನಲ್ಲ, ಮಗಳು ಆಳ. ಹಂಗಾರ ಕರ್ಕೊಂಡು ಓಡ್ ಹೋಗು. ಆಕಿ ಇನ್ನ ಸಣ್ಣ ಕೇಳಲೆ. ಕರ್ಕೊಂಡು ಓಡ್ ಹೋಗ್ಯಾನ. ಯಾರ? ಬಸ್ಯಾಲೇ. ಆಕಿ ಇನ್ನ ಸಣ್ಣ ಕೇಳ, ಅದಂಗ್ ಕರ್ಕೊಂಡು ಓಡೋದವ? ಆಕಿ ನಿನ್ ಹೆಂಗ್ ಗೊತ್ತು? ನಾನೇ ಎತ್ತಿ ಆಡಿಸಿ ನೋಕಿಗಿ. ಓಡೋದಕ್ಕಿ ಇವ್ನ್ ಮಾವನ್ ಮಗಳ ಅಲ್ಲೇ, ಗೌಡ್ರ ಮಗಳು. ನಮ್ಮ ಮಾವ ಗೌಡ ಅಲ್ಲಲೇ. ಬಸ್ಯ ಅಂದ್ರ ಚಂದ್ ಬಸ್ಸು ಅಂತ ಅಮ್ಮ ಹೌದಿಲ್ಲ? ಹೋಗೋ ಇವ್ನ ಹುಡುಗಿ ಜೊತೆಗೆ ನಂದು 5,000 ರೂಪಾಯಿ ತಗೊಂಡ್ ಹೋದ. ನಿನ್ನ ಬಲ್ಲಿ ಎಲ್ಲಿಂದ 5,000 ಬಂತಲೆ? ಜಮಾ ಇಟ್ಟಿದ್ದೆ. ಮತ್ ಅವ್ನಿಗೆ ಕೊಟ್ಟಲೆ? ಟ್ರೇಡಿಂಗ್ ಮಾಡಿ ಡಬಲ್ ಮಾಡ್ಕೊಡ್ತೀನಿ ಎಂದ. ಅಲ್ಲ, ರೂಮ್ ಬಾಡಿಗೆ ಕೇಳಿದ್ರೆ ರೊಕ್ಕ ಇಲ್ಲ ಅಂತಿದ್ದಿ ಮಗನೇ. ಅವ ಟ್ರೇಡಿಂಗ್ ಮಾಡಲ್ಲೇ, ಮಟ್ಕ ಆಡ್ತಾನ. ಮಟ್ಕ ಬ್ಯಾನ್ ಆಗ್ಯದಲ್ಲ. ನನ್ ರೊಕ್ಕಲೇ. ಹುಡುಗಿ ಜೊತೆ ನಿನ್ ರೊಕ್ಕನೂ ಹೋಯ್ತು. ರೊಕ್ಕ ಅಲ್ಲಲೇ, ಬೈಕ್ ಹೋಯ್ತು. ನಮ್ಮ ಅಜ್ಜಿ ಸಾಯ್ಬೇಕಾರ ಕೊಟ್ಟಿದ್ದು. ಬೈಕಾ? ಅಲ್ಲ, ರೊಕ್ಕ. ಮತ್ ಬೈಕ್ ಅದೇ ತಗೊಂಡ್ ಓಡೋಗ್ಯಾನ. ಯಾವ ಬೈಕ್? ಯಾರ್ ಬೈಕ್? ನಿಂದೆ ರೆಡ್ ಕಲರ್ ಪಲ್ಸರು. ತಲೆಗೇನ್ ಹೇಳ್ ತುಂಬೇದನು? ನನ್ನ ಬೈಕ್ ಅವನಿಗೆ ಯಾಕೆ ಕೊಟ್ಟೆಲೆ? ತರಕಾರಿ ತರ್ತೀನಿ ಬೈಕ್ ಕೊಡೋಣ ಅಂದ. ಮತ್ ನಿಂದ್ ಕೊಡ್ಬೇಕಿತ್ತಿಲ್ಲ, ನಂದ್ ಯಾಕೆ ಕೊಟ್ಟಿ? ನನ್ನ ಬಲ್ಲಿ ಬೈಕ್ ಅದಲ್ಲೇ. ಅಲ್ಲೇ 5,000 ರೂಪಾಯಿ ಎಂತ ತರಕಾರಿ ತರ್ತೀನಿ ಅಂತ ಹೋದವ. ಮತ್ ನನ್ ಬೈಕ್ ಎಲ್ಲದೀಗ? ಪೊಲೀಸ್ ಸ್ಟೇಷನ್ ಅದ. ಪೊಲೀಸ್ ಸ್ಟೇಷನ್ ತರಕಾರಿ ಮಾರತಾರೀಗ. ಸ್ಟೇಷನ್ ಯಾಕೆ ಹೋಯ್ತಲೆ? ತರಕಾರಿ ತರಕ. ಗೌಡ್ರ ಮಗಳನ್ನ ನಿನ್ ಬೈಕ್ನಾಗೆ ಓಡಿಸ್ಕೊಂಡು ಹೋದ. ಹೋಗ್ಬೇಕಾದ್ರ ಊರ್ ಮಂದಿ ಎಲ್ಲ ನೋಡಿದ್ರು. ಅದಕ್ಕೆ ಗೌಡ ನನ್ನ ಬೈಕ್ ನಂಬರ್ ಪೊಲೀಸರಿಗೆ ಕೊಟ್ಟ. ಹೌದಿಲ್ಲ? ಹೌದು. ಬೈಕ್ ಸ್ಟೇಷನ್ ಬಲ್ಲೆ ಸಿಕ್ತು. ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಇರು, ಕನ್ಫ್ಯೂಸ್ ಮಾಡಬೇಡ. ಈಗ ಬಸ್ಯ ನಂದು 5,000 ರೂಪಾಯಿ ತಗೊಂಡು ಇವನು ಬೈಕ್ ತಗೊಂಡು ಗೌಡ್ರ ಮಗಳನ್ನ ಕರ್ಕೊಂಡು ತರಕಾರಿ ತರಕ ಪೊಲೀಸ್ ಸ್ಟೇಷನ್ಗೆ ಹೋದ್ನ ಅಥವಾ ರೈಲ್ವೆ ಸ್ಟೇಷನ್ಗೆ ಹೋದ್ನ?